ಅಖಂಡ ಭಾರತ ಬಳ್ಳಾರಿ, ಸೊಂಡೂರು ತಾಲೂಕು, ತೋರ್ನೂರು ಹೋಬಳಿ, ಹಳೆ ವಡ್ಡಿನಕಟ್ಟೆ ಗ್ರಾಮ, ಅಂಗಡಿ ನಾಗರಾಜ. ಇದು ನಮ್ಮದು ಫಸ್ಟಿಗೆ ಪುರಾತನ ಕಾಲದ ಊರಿದು. ಇದು ಕೆರೆ ಹತ್ರ ಊರೈತ್ರಿ. ಅಲ್ಲಿ ಕೆರೆ ಒಡ್ಕೊಂಡು ಜನಗಳಿಗೆ ತೊಂದರೆ ಆಕತ್ತಂತೇಳಿ ಅಲ್ಲಿ ಇಡೀ ಒಂದು ವರ್ಷ ಆಗಿನ ಕಾಲದಲ್ಲಿ 1969ನೇ ಇಸ್ವಿಯಲ್ಲಿ ಒಂದು ವರ್ಷ ಮಳೆ ಬಂದಿದೆ. ಒಂದು ವರ್ಷ ಬಂದಾಗ ನಮ್ಮ ಆಂಜನೇಯ ದೇವಸ್ಥಾನ ಅಲ್ಲಿ ಒಡೆದೋಗಿರ್ತಕ್ಕಂಥ ಮೂರ್ತಿ ಇಡೀ ಹಳ್ಳದಲ್ಲಿ 50ರಿಂದ 60 ಕಿಲೋಮೀಟರ್ ಒಡ್ಡಿನ ಆಂಜನೇಯ ಅಂತ ಹೇಳಿ ಬಂದಿದೆ. ಅಲ್ಲಿ ಎರಡು ಹತ್ರ ಸೊಂಡೂರ ಹತ್ರ ನಿಂತ್ಕೊಂಡು ಅಲ್ಲಿ ಗಂಡಿ ನರಸಿಂಹ ಮತ್ತು ಗಂಡಿ ಮಾರಮ್ಮ ಅವರಿಬ್ರು ಇಲ್ಲಿ ಬೇಡಪ್ಪ, ನಾವು ಭಕ್ತರ ಇದೆ, ನಮಗೆ ಭಕ್ತರು ಕಡಿಮೆ ಆಗ್ತಾರೆ, ನೀವು ಮುಂದೆ ಹೋಗೋರ ಅಂದದಕ್ಕೆ ಒಡ್ಡಿನ ಹತ್ರ ಹೋಗಿ ಅಲ್ಲಿ ಆಳದಾಗ ಬಕ್ಬಾರ್ಲು ಬಿದ್ದಾನೆ. ಇಡೀ ಒಂದು ವರ್ಷದ ದಿನಮಾನ ಅಗಸರನ್ನು ಅದ್ರ ಮೇಲೆ ಬಟ್ಟೆ ಒಕ್ಕೊಂಡು ಅವನು ದಿವಸ ಹೋಗ್ತದಂತೆ. ಆಮ್ಯಾಗ ಆಂಜನೇಯ ಆ ಅಗಸರನ್ ಕನಿಷ್ಠನ್ಯಾಗ ಹೋಗಿ, ನಾನು ಚೋರ್ನೂರ್ ಬೊಮ್ಮಗಟ್ಟ ಅಂತ ಐತೆ ಒಡ್ಡಿನ ಕಟ್ಟೆಯನ್ನ ನಾನು ಈ ತರ ಬಂದ್ಬಿಟ್ಟಿನ ನನ್ನ ಭಕ್ತರು ಇಲ್ಲದಕ್ಕೆ ಕಾರಣಕ್ಕೆ ನೀನು ನನ್ನ ತಿರ್ಬೇಕಂತ ನೋಡಿದಾಗ ಅವ್ನು ಬೆಳಗ್ಗೆ ಎದ್ದು ಭಕ್ತರನ್ನ ಕರ್ಕೊಂಡು ಊರ್ ಯಜಮಾನ್ರನ್ನ ಕರ್ಕೊಂಡು ತಿರ್ವಾಕಿ ನೋಡಿದಾಗ ದೊಡ್ಡ ಒಂದು ಮೂರ್ತಿ ಸಿಕ್ಕತ್ತ ಅವ್ರಿಗೆ. ಅದೇ ಮೂರ್ತಿ ತಿರ್ಗ ಆನೆಗುಂದಿ ರಾಜನ ಕರೆ ಕಳಿಸಿ ಅವ್ರು ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಪ್ರತಿಷ್ಠಾಪನೆ ಮಾಡಿದಾಗ 1699ನೇ ಇಸ್ವಿಯಲ್ಲಿ ಗೋಪುರ ಕಟ್ಟಿಸಿ ಆನೆಗುಂದಿ ರಾಜ ಇದು ಮಾಡಿ ಅಲ್ಲಿ ಸ್ಥಾಪನೆ ಮಾಡಿದ್ದಾನೆ. ಇಸ್ವಿಯಲ್ಲಿ ನಮ್ಮ ಅಜ್ಜರು ನಮ್ಮ ಅಪ್ಪರು ಅಂತ ಇಲ್ಲಿ ಒಂದು ಸುಮಾರು ಅಂದ್ರೆ ಒಂದು 15-20 ಮಂದಿ ಯಜಮಾನರುಗಳು ಸೇರಿ ಒಂದು ಅದೇ ಹಳೆ ಊರಾಗ ಒಂದು ಸಣ್ಣದ ಆಂಜನೇಯನ ತಗೊಂಬಂದು ಇಲ್ಲಿ ಸ್ಥಾಪನೆ ಮಾಡಿದ್ರು. ಆ ಆಂಜನೇಯ ದೇವಸ್ಥಾನ ಒಂದು 15-20 ವರ್ಷ ಆದ್ಮೇಲೆ ಒಂದು ತೊಲೆ ಹೋಗಿತ್ತು. ಆ ತೊಲೆ ಹೋಗ್ಲಿಕ್ಕೆ ತೊಲೆ ಕಟ್ಟಾಗಿರೋದಕ್ಕೆ ನಾವು ಇಡೀ ದೇವಸ್ಥಾನನ ತೆಗೆದು ಆಂಜನೇಯನ ಗುಡಿನ ಚೇಂಜ್ ಮಾಡಿದ್ವಿ. ಮತ್ತೆ ತಿರ್ಗಾ ಒಂದು 5-6 ವರ್ಷ ಆದ್ಮೇಲೆ ನಮ್ಮೂರಾಗ ಗೋಪುರ ಇಲ್ಲ, ಆಂಜನೇಯಂದು ಇದು ಇಲ್ಲ ಅಂತೇಳಿ ಮತ್ತೆ ತಿರ್ಗ ಗೋಪುರ ಕಟ್ಟಿಸಿ ಈಗ ಸುಮಾರು ಅಂದ್ರೆ ಒಂದು ವರ್ಷದಿಂದ ಕಷ್ಟಪಟ್ಟು ಗೋಪುರ ಕಟ್ಟಿಸಿ ಈಗ ನಾವು ಆಂಜನೇಯನ್ ಕೂಡ ನಾವು ಇಲ್ಲಿಗೆ ಕರ್ಕೊಂಬಂದು ನಾವು ಪೂಜೆ ಮಾಡ್ಕೊಂಡು ಜ್ಯೋತಿ ತಗೊಂಡು ಬಂದು ಈಗ ನಾವು ಪ್ರತಿಷ್ಠಾಪನೆ ಮಾಡ್ಕೊಂಡಿದೀವಿ ಹಳೆ ವಡ್ಡಿನಕಟ್ಟೆ ಗ್ರಾಮದಲ್ಲಿ. ನನ್ನ ಹೆಸರು ಬಣಕಾರ್ ಬಸವರಾಜ್ ಅಂತ, ಊರಿನ ಮುಖಂಡ. ಮತ್ತೆ ಈಗ ಇದು ನಮ್ಮ ಗೋಪುರ ಕಟ್ಟಬೇಕಾದ್ರೆ ಭಾಳ ತ್ರಾಸ ಪಟ್ಟಿವಿ. ಮತ್ತೆ MLA ಗ್ರ್ಯಾಂಟ್ ಹಾಕ್ತಂದ್ರು, ಅವರು ಹಾಕಿದ್ರು. ಮತ್ತೆ ದಾನ ಧರ್ಮ ಎಲ್ಲ ದೇಣಿಗೆ ಇಟ್ಟಿದ್ವಿ, ಆದ್ರೂ ಈ ಮಟ್ಟಕ್ಕೆ ತಂದಿದೀವಿ. ಇನ್ನು ಮುಂದೆ ಮಾಡ್ಕೊಂಡು ಹೋಗಂತ ಕರ್ತವ್ಯ ಊರಿನ ಯುವಕರಾಗಿರ್ತದೆ. ನನ್ನ ಹೆಸರು ಮಂಜುನಾಥ್ ಬಣಕಾರ್ ಅಂತೇಳಿ, ನಾವು ಇದೇ ಗ್ರಾಮದವರು. ಇದು ಇತಿಹಾಸ ಹೇಳ್ಬೇಕಂದ್ರೆ ನಮ್ಮ ಹಿಂದೆ ಇವರು ನಾಗರಾಜ್ ಹೇಳ್ದಂಗೆ 86ನೇ ಇಸ್ವಿಯಾಗ ಅವಾಗ ಯಜಮಾನ್ರು ಹಳೆ ಊರಿನಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಹೋಗಿ ಇತಿಹಾಸ ಹಳೆದೆಲ್ಲ ಹೋಗಿ ಒಟ್ಟಿನಲ್ಲಿ ಆತ ಪ್ರತಿಷ್ಠೆ ಆಗಿಬಿಟ್ಟಿದಾನೆ. ಈ ಗ್ರಾಮಕ್ಕೆ ತಂದದ್ರಂದ್ರೆ ಹಳೆ ಯಜಮಾನ್ರು ನೆನೆಸಬೇಕಾಗತ್ತೆ. ಯಾಕಂದ್ರೆ ಹಿಂದೆ ನಮ್ಮ ಗ್ರಾಮದಲ್ಲಿ ಮಂಗೇಂದ್ರ ಅಂತ ಇದ್ರು, ಅವರೇ ಈ ನಮ್ಮ ದೇವರಿಗೆ ಈ ಗುಡಿ ಒಂದು ಸ್ಥಾಪನೆ ಮಾಡ್ಬೇಕು. ಕಾರಣ ಅಂದ್ರೆ ಅವ್ರು ನೆನೆಸಬೇಕಾಗತ್ತೆ. ಯಾಕಂದ್ರೆ ಹಿಂದೆ ಮಾಡಿರ್ತಕ್ಕಂಥ ಯಜಮಾನ್ರನ್ನ ಮಂಗೇಂದ್ರ ಇರ್ಬೋದು, ಆಮೇಲೆ ಸಿದ್ದಜ್ಜರ್ ಇರ್ಬೋದು, ನಮ್ಮ ತಂದೆಯರಾದಂಥ ಮೂಗಪ್ಪರ್ ಇರ್ಬೋದು, ಮುನಿಯಪ್ಪರ್ ಇರ್ಬೋದು, ಆಮೇಲೆ ಓಬಳಜ್ಜ, ಮರಿಯಪ್ಪ, ಇಂಥ ಯಜಮಾನ್ರು ಹಲವಾರು ಮುಖಂಡರುಗಳು. ಸಕ್ರಜ್ಜರಿ ಸೋಮಪ್ಪ ಅಂತಿದ್ದ ಯಜಮಾನ. ಆತ ಏನೇ ಕಾರ್ಯಕ್ರಮ ಬಂದ್ರು ಪ್ರತಿಯೊಂದಕ್ಕೆ ಮುಂದಿಂತು ಬಂಡಿ. ಅವಾಗೆಲ್ಲ ಈ ವೆಹಿಕಲ್ ಇರ್ತದಲ್ಲ ನಮ್ಮ ಹಳ್ಳಿಯಾಗೆ, ಎತ್ತಿನ ಗಾಡಿ ಹುಡ್ಕೊಂಡು ಹೋಗಿ ಬೊಮ್ಮಗಟ್ಟೆ ಹತ್ರ ಮಾಸಲ್ ಬಂಡೆಯಲ್ಲಿ ತೊಲೆ ಕಂಬ ಏರ್ಕೊಂಬಂದು ಈ ಗುಡಿನ ಸ್ಥಾಪನೆ ಮಾಡಿದ್ವಿ. ಮಾಡಿದ ನಂತರ ಬೇಸ್ಮಟ್ಟ ಮಾಡಿ ಒಂದು ಗರ್ಭಗುಡಿ ಮಾಡಿ ಈ ಅದೇ ಮೂರ್ತಿ ದೊಡ್ಡದು ಮೂರ್ತಿ ಯಾವಾಗ ಒಡ್ಡಿನ ಕಡೆ ಹೋದ ತಕ್ಷಣ ಈ ಮೂರ್ತಿ ಅಲ್ಲಿ ಹಳೆ ಊರಲ್ಲಿ ದೇವಸ್ಥಾನ ಬಸವನ ಗುಡಿ ಅಂತ ದೇವಸ್ಥಾನ ಇದೆ, ಆ ಗುಡಿಯಲ್ಲಿ ಪಕ್ಕದಲ್ಲಿ ಇತ್ತು. ಆ ವಿಗ್ರಹನ ತಂದು ಆ ಬಾವಿ ಒಳಗೆ ಇಟ್ಟು 3 ದಿವಸ ಜಲ ಅಭಿಷೇಕ ಮಾಡಿ ಧಾನ್ಯ ಅಭಿಷೇಕದಲ್ಲಿ ಇಟ್ಟು ಎಲ್ಲ ಇದನ್ನ ಕ್ರಮಬದ್ಧವಾಗಿ ಮಾಡಿ ತಂದು ಇಲ್ಲಿ ನೆಲೆಸತಕ್ಕಂತ ಯಜಮಾನ್ರು ಅವ್ರು ಇವತ್ತು ಇಲ್ಲ. ಆದ್ರೆ ಅವ್ರನ್ನ ನಾವು ನೆಲೆಸಬೇಕು. ಅವ್ರು ಮಾಡಿರ್ತಕ್ಕಂಥ ಒಂದು ದಾರಿಯಿಂದ ನಮಗೆ ತೋರಿಸ್ಕೊಟ್ಟಿದ್ದಾರೆ ಯಾವ ರೀತಿ ಮಾಡ್ಬೇಕಂತ ಹೇಳಿ. ಅದೇ ರೀತಿ ಈ ಗರ್ಭಗುಡಿಯನ್ನ ಉದ್ಘಾಟನೆ ಮಾಡಕ್ಕೆ ಸನ್ಮಾನ್ಯ ಶ್ರೀ MI ಗೋರ್ಪಡೆಯವರು ಬಂದು ಅವತ್ತು ಕಾರ್ತಿಕ್ ಗೋರ್ಪಡೆಯವರು ಬಂದು ಆ ಗರ್ಭಗುಡಿಯನ್ನು ಉದ್ಘಾಟನೆ ಮಾಡಿ ಹೋಗಿರ್ತಕ್ಕಂಥದ್ದು ಅವತ್ತು ಇತಿಹಾಸ ಇದೆ. ಅದೇ ರೀತಿ ಹಂಗೆ ಕಾರ್ಯಕ್ರಮ ಮುಂದುವರಿಸಿದಂತ ಮುಂದಿನ ಮತ್ತೆ ಆ ತೊಲೆ ಕಂಬ ಇದಾದಾಗ ಕಿತ್ತಿ ಮತ್ತೆ ಈ ಹೊಸ ಗುಡಿಯನ್ನ ಪ್ರಾರಂಭ ಮಾಡಿ 2013ರಲ್ಲಿ ನಾವು ಹೊಸ ಗುಡಿಯನ್ನ ಕಟ್ಸಿದೀವಿ. ಕಟ್ಸಿದ ನಂತರ ಮತ್ತೆ ಗೋಪುರ ಕಟ್ಟಬೇಕು. ಗೋಪುರನೇ ಇಲ್ಲ ನಮ್ಮೂರಲ್ಲಿ, ಎಲ್ಲಾ ಊರಲ್ಲಿ ಗೋಪುರ ಆಗಿದ್ದೇವೆ. ನಮ್ಮೂರಲ್ಲಿ ಮನೆ ಕಟ್ಟಕ್ ಆಗ್ತಾ ಇಲ್ಲ. ಒಂದು ಮೇಲೆ ಅಫ್ಚರ್ ಕಟ್ಟಕ್ ಅಂದ್ರು ಏನು ಆಗ್ತಾ ಇಲ್ಲ. ಗೋಪುರ ಕಟ್ಸ್ಬೇಕಂತ ಹೇಳ್ಬಿಟ್ಟು ನಾವು MLA ಬಂದಾಗ ಹಿಂಗೆ ಎಲೆಕ್ಷನ್ ಬಂದಾಗ ನಾವೊಂದು ಹೋಗಿ ಅವ್ರಿಗೆ ಕೇಳಿದ್ವಿ ಮನವಿ, ಇದೇ ದೇವಸ್ಥಾನದ ಕರ್ಕೊಂಬಂದು, ಸರ್ ನಮಗೆ ನಿಮ್ ಕಡೆಯಿಂದ ಒಂದು ಗೋಪುರ ಕಟ್ಟಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ. MLA ಅವಾಗ MLA ಆಗಿದ್ರು, ಇವಾಗ MP ಆಗಿದ್ದಾರೆ ತುಕಾರಾಮ್ ಸರ್. ಅವ್ರೇನೇಂದ್ರು, ಆಯ್ತು ನಿಮ್ಮೂರಿಗೆ ನಾನು 5 ಲಕ್ಷ ಗ್ರಾಂಟ್ ಹಾಕಿ ಕೊಡ್ತೀನಪ್ಪ ಅಂತ ಹೇಳಿ ಅವ್ರು ಹೇಳಿದ್ರು. ಆಯ್ತು ಬಿಡು ಅಂತೇಳಿ ಅದೊಂದು ಭರವಸೆ ಇಟ್ಕೊಂಡು ನಾವು ಎಲ್ಲ ಊರಲ್ಲಿ ಕೆಲವು ಹಂಚಿಗೆ ಮನೆಯಲ್ಲಿ ಚೀಟಿ ಮಾಡಿಕೊಂಡು ಅದೇ ಸ್ವಾಮಿ ದೇವಸ್ಥಾನ ದುಡ್ಡನ್ನ ಎಲ್ಲ ಬೆಳೆಸಿ ಅಂತ
ಒಂದು ಮಟ್ಟಕ್ಕೆ ತಗೊಂಡ್ಬಂದಿದ್ವಿ. ಆ ದುಡ್ಡನ್ನ ಜೊತೆಗೆ ಅವ್ರಿಗೆ ಕೊಟ್ಟಂತ ಸ್ವಾಮಿ MLA ಹಾಕಿದಂತ ಫಂಡಿಗೆ ಅದರಲ್ಲಿನ ಫಂಡನ್ನ ಒಟ್ಟು ಬಂದಿಲ್ಲ, ಅರ್ಧ ಫಂಡ್ ಬಂದಿದೆ, ಆದ್ರೂ ಬರುತ್ತೆ ಅಂತ ಹೇಳಿದಾರೆ. ಅದು ಬರುತ್ತೆ, ಇವತ್ತು ನಾಳೆ ಬರುತ್ತೆ. ಅಷ್ಟೆಲ್ಲ ಮಾಡ್ಕೊಂತ ನಾವು ಈ ಕಾರ್ಯಕ್ರಮ ಇವತ್ತು ನಡೆಸಿದ್ವಿ. ಇವತ್ತು ಅದನ್ನ ಗಂಟೆಗೆ ಕಳಸಾರೋಹಣ ಮಾಡ್ಲಿಕ್ಕೆ ನಮ್ಮ ರಾಜನಹಳ್ಳಿ ಮಠದ ವಾಲ್ಮೀಕಿ ಗುರುಗಳು ಕೂಡ ಆಗಮಿಸ್ತಿದ್ದಾರೆ, ಹಾಗೂ ಕೊಟ್ಟೂರು ಸ್ವಾಮಿಗಳು ಹಿರೇಮಠ ಸ್ವಾಮೀಜಿಗಳು ಕೂಡ ಆಗಮಿಸ್ತಿದ್ದಾರೆ. ನಾಳೆ ಇಬ್ರು ಸ್ವಾಮಿಗಳು ಬರ್ತಾರೆ. ಆಮೇಲೆ MLA ಕಾಂಟ್ಯಾಕ್ಟ್ ಮಾಡಿದೀವಿ, MP ಆದಂತ ತುಕಾರಾಮ್ ಸಾರು ಕಾಂಟ್ಯಾಕ್ಟ್ ಮಾಡಿದೀವಿ, ಸಂತೋಷ್ ನಾಡ್ ಸಾಹೇಬ್ರಿಗೆ ಕೂಡ ಹೇಳಿದೀವಿ. ಅವ್ರು ನಮಗೆ ಸಿಗ್ತಾ ಇಲ್ಲ. ಕೆಲವು ಬಿಜೆಪಿ ಮುಖಂಡರು ಕೂಡ ರಾಮುಲು ಕೂಡ ಇನ್ವೈಟ್ ಮಾಡಿದೀವಿ, ಅವರಿಗೆ ಹೇಳಿದಿರಿ. ಆಮೇಲೆ ಇವರು ನಮ್ಮ ಕೂಡ್ಲಿಗಿ ಶಾಸಕರು ಕೂಡ ಯಾರು MP ಶ್ರೀನಿವಾಸ್ ಸಾರು ಕೂಡ ಇನ್ವೈಟ್ ಮಾಡಿ ಅವರು ಕೂಡ ಸ್ವಲ್ಪ ಕಾಣಿಕೆ ಇಂದ ನಮ್ಮ ಊರ್ನಲ್ಲಿ ಹೆಚ್ಚಿನ ಮಟ್ಟಕ್ಕೆ ಕಾರ್ಯಕ್ರಮಗಳು ನಡೀಲಿ, ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ಲಿ ಅಂತೇಳಿ ನಾವು ಈ ಸ್ವಾಮಿಗೆ ಒಂದು ಕೃಪಾ ಇದನ್ನ ನಾವು ಬೇಡ್ಕೊಂತೀವಿ. ಇಲ್ಲ ಅದು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾನು ಇದೇ ಗ್ರಾಮದ ಯರುಸ್ವಾಮಿ ಅಂತ. ಈಗ ನಾವು ಮುಂದುವರಿಸ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಈಗ ನಮ್ಮ ಅರ್ಚಕರಿಂದಲೇ ನಮಗೆ ಬಹಳ ಅನುಕೂಲತೆ ಆಗಿದೆ. ಈಗ ಸುಮಾರು ಅಂದ್ರೆ 20 ವರ್ಷಗಳಿಂದ ಅವರು ಪೂಜೆ ಮಾಡ್ತಾ ಬಂದಿದ್ದಾರೆ. ಆಗಿಲಿಂದಲೂ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಕೂಡ ಅವರು ಹುಡುಗರು ಕೆಲಸ ಮಾಡ್ದಂಗೆ ಮಾಡಿ ನಮ್ಮ ಆಂಜನೇಯ ದೇವಸ್ಥಾನದ ಹತ್ರ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ. ಮತ್ತು ಈಗ 18ನೇ ತಾರೀಕು ಗುರು ಹಿರಿಯರು ಸ್ವಾಮಿಗಳು ಎಲ್ಲ ಬಂದು ಪ್ರತಿಷ್ಠಾಪನೆಯನ್ನು ಮಾಡ್ತಿದ್ದಾರೆ. ಮತ್ತು 101 ಕುಂಭ ಮೇಳವನ್ನು ತಂದು ಮನೆ ಮನೆಗೆ ಕೊಟ್ಟಿದ್ದೇವೆ. ಅವರೆಲ್ಲರೂ ಸಹಕರಿಸಿ ಗಂಗೆಯನ್ನು ತಂದು ಈ ದೇವಸ್ಥಾನದ ಅಭಿವೃದ್ಧಿ ಮಾಡಿ ನಮ್ಮ ಊರಿನ ಇನ್ನೂ ಹೆಚ್ಚು ಆ ಸ್ವಾಮಿ ಅಷ್ಟೈಶ್ವರ್ಯವನ್ನು ಕೊಟ್ಟು ಶುಭ ಕೋರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ನನ್ನ ಹೆಸರು ಡಿ ರಾಮಣ್ಣ ಅಂತ. ಊರಿನ ಯಜಮಾನರು ಅಪ್ಪರು ಯಜಮಾನಿಕೆ ಮಾಡಿದ್ರು ಹಿಂದೆ. ಆಮೇಲೆ ನಾಗಣ್ಣರು ಮಾಡಿದ್ರು ಇವರು. ಆಮೇಲೆ ಈಗ ನಾವು ಯಜಮಾನಿಕೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಇಲ್ಲಿ ಏನಾದರೂ ಒಗ್ಗಟ್ಟಾಗಿ. ಆಮೇಲೆ ನಮ್ಮೂರು ಆಂಜನೇಯ ಒಡ್ಡಿಗೆ ಹೋದಾಗ ನಾವು ಯಾರು ಹೋಗಿ ನೋಡೇ ಇಲ್ಲ. ಈ ಸರಿ ನಾವು ಹೊಸ ಮಂದಿ ಹೋಗಿ ಅದನ್ನ ಎಲ್ಲ ಪೂಜೆ ಪುಸ್ಕಾರ ಮಾಡ್ಕೊಂಡು ವರ್ಷ ಶ್ರಾವಣದಾಗ ಹೋಗ್ತಾರೆ. ಒಂದ್ಸಲ ಭಜನೆಗೆ ಹೋಗಿ ಅಲ್ಲಿ ಎಲ್ಲ ಮುಗಿಸಿ ಬಂದು ಆಮೇಲೆ ನಾವು ನಡ್ಕೊಂತ ಇದೀವಿ. ಒಡ್ಡಿನ ಆಂಜನೇಯ ನಮ್ಮ ಊರಿನ ಗ್ರಾಮದವರು ಎಲ್ಲ ಸೇರಿ ಮಾಡಿದ್ದಕ್ಕೆ ಧನ್ಯವಾದ. ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಶುಭ ಸಮಾರಂಭ ಕಾರ್ಯಕ್ರಮಕ್ಕೆ ಪೂಜ್ಯರೆಲ್ಲರೂ ಆಗಮಿಸಿದ್ದಾರೆ ಮತ್ತು ಹಿರಿಯರೆಲ್ಲರೂ ಆಗಮಿಸಿದ್ದಾರೆ. ತಮ್ಮೆಲ್ಲರ ಸವಣಿಯ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನ ಆರಂಭಿಸೋಣ. ಕಾರ್ಯಕ್ರಮವನ್ನ ಪ್ರಾರ್ಥನೆಯನ್ನು ನೆರವೇರಿಸಿಕೊಡ್ಬೇಕಾಗಿ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. निर्गुणं निर्विशेषं ज्ञानं चिदानन्दरूपं ವಿಶೇಷವಾಗಿ ನಮ್ಮ ಒಂದು ಹಳೆ ವಡಿನಕಟ್ಟೆ ಗ್ರಾಮದಲ್ಲಿ ಇಂದಿನಿಂದಲೂ ಕೂಡ ನಾವು ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿಕೊಂಡು ನೋಡಿದ್ವಿ. ತದನಂತರದಲ್ಲಿ ಇರತಕ್ಕಂಥ ದೇವಸ್ಥಾನಗಳನ್ನು ನವೀಕರಣ ರೂಪದಲ್ಲಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿಕೊಂಡು ಸುಮಾರು ವರ್ಷಗಳಿಂದ ನಾವು ಕಂಡಿರ್ತಕ್ಕಂತಹ ಬೇರೆ ಬೇರೆ ಊರುಗಳಲ್ಲಿ ನೋಡಿದಾಗ ಎಲ್ಲ ಊರುಗಳಲ್ಲಿ ಇವತ್ತು ದೇವಸ್ಥಾನದ ಮೇಲೆ ಬೃಹದಾಕಾರ ಇರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಗೋಪುರಗಳನ್ನು ನೋಡಿ ನಮ್ಮ ಒಂದು ಚಿಕ್ಕ ಊರಿನಲ್ಲಿ ಇಂತಹ ಗೋಪುರವನ್ನು ನಾವು ನಿರ್ಮಿಸಬಹುದೇ ಅಂತಕ್ಕಂಥ ಪ್ರಶ್ನೆ ಒಂದು ಕಡೆ. ಗೋಪುರವನ್ನು ಗ್ರಾಮದ ಪ್ರತಿ ಮನೆ ಕುಟುಂಬದ ಸದಸ್ಯರು ಚರ್ಚಿಸಿ ನಾವು ಒಂದು ಮನೆ ಕಟ್ಟಬೇಕಾದ್ರೆ ಯಾವ ರೀತಿ ನಾವು ಬೀಸ್ ಮಟ್ಟದಿಂದ ಬುನಾದಿ ತೆಗೆದು ಕಲ್ಲು, ಇಟ್ಟಿಗೆ, ಮಣ್ಣು, ಉಸುಗು, ಸಿಮೆಂಟು ಎಲ್ಲವನ್ನ ಜೋಡಿಸಿ ಎಷ್ಟಾಗಬಹುದು ಎಂದು ಅಂದಾಜು ಮೊತ್ತವನ್ನು ನಾವು ತಾಳೆ ಹಾಕಿದಾಗ ನನಗೆ ನೆನಪಾಗಿದ್ದು ನಮ್ಮ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ಸಂಸದರು ನಮ್ಮೆಲ್ಲರೂ ಕೂಡ ನಮ್ಮ ಗ್ರಾಮದಲ್ಲಿ ಒಂದು ನಾವು ಗೋಪುರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಸೆಯನ್ನ ಬಿಚ್ಚಿಟ್ಟಾಗ ಅವರು ನಮಗೆ ಕೊಟ್ಟಂತಹ ಮಾತು ಮಾನ್ಯ ಶ್ರೀ ತುಕಾರಾಮ್
ಬಳ್ಳಾರಿ ಅವಳಿ ಜಿಲ್ಲೆಯ ಸಂಸದರು. ಅವರು 5 ಲಕ್ಷ ರೂಪಾಯಿಗಳ ಸರ್ಕಾರಿ ಅನುದಾನವನ್ನು ನಾನು ಕೊಡುತ್ತೇನೆ, ನಿಮ್ಮ ದತ್ತತೆಯಿಂದ ಕೆಲಸವನ್ನು ಮಾಡಿದ್ದೇ ಆದರೆ ನಿಮ್ಮಲ್ಲಿ ಗೋಪುರ ಕಳಸರೋಣ ಕಾರ್ಯಕ್ರಮವನ್ನ ನಿಮ್ಮ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಬೇಕಾಗಿತ್ತು. ಆದರೆ ದೆಹಲಿಯಲ್ಲಿ ನಡೀತಕ್ಕಂತಹ ಪಾರ್ಲಿಮೆಂಟ್ ವಿಶೇಷ ಅಧಿವೇಶನವಿರುವುದರಿಂದ ನನಗೆ ಬರಲು ಆಗುತ್ತಿಲ್ಲ. ನಮ್ಮ ಅನುಪಸ್ಥಿತಿಯಲ್ಲಿ ಮಾನ್ಯ ಪೀಠಾಧಿಪತಿಗಳು ಸ್ವಾಮೀಜಿಗಳು ಆಗಮಿಸುತ್ತಿದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ನೀವು ಸ್ವಾಮಿಗಳ ಆಂಜನೇಯ ಸ್ವಾಮಿಗೆ ಶಾಸಕರಾಗಿರ್ತಕ್ಕಂಥ ಶ್ರೀ ಅನ್ನಪೂರ್ಣ ಮೇಡಮ್ರವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದ ಸಮ್ಮುಖದಲ್ಲಿ ಅವರನ್ನ ಅಭಿನಂದಿಸಲಿಕ್ಕೆ ನನಗೆ ಸಂತೋಷವಾಗ್ತಿದೆ ಅಂತಂದೇಳಿ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಹಿಂದೆ ಹೋದ್ರೆ ಈ ರೀತಿಯಾದ ಭಕ್ತಿಪೂರ್ವಕವಾದ ಕಾರ್ಯಕ್ರಮ ನಡೆಯುವಂಥದ್ದು ಅಪರೂಪವೇ ಅಪರೂಪ. ಹಾಗಾಗಿ ನಮ್ಮ ಊರಿನ ಇತಿಹಾಸದಲ್ಲಿ ಇಂಥದ್ದೊಂದು ವಿಶೇಷ ಕಾರ್ಯಕ್ರಮ ಅಂತ. ಶ್ರೀ ವಾಲ್ಮೀಕಿ ಗುರುಗಳಿಗೆ, ಶ್ರೀ ವಾಲ್ಮೀಕಿ ಗುರುಗಳಿಗೆ. ಹಾಗೆಯೇ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಇನ್ನೊಬ್ಬ ಮಹಾಪೂಜ್ಯರು ಶ್ರೀ 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 ಯೋಗಿ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕೊಟ್ಟೂರು ಕಟ್ಟೆಮಠ ಹಿರೇಮಠ ಕೊಟ್ಟೂರು. ಈ ಪೂಜ್ಯ ಸ್ವಾಮಿಗಳು ಕೂಡ ಹಿರಿಯ ಗ್ರಾಮಸ್ಥರೆಲ್ಲರೂ ಭಕ್ತಿಪೂರ್ವಕವಾಗಿ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಸವಿನೀಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಊರಿನ ಹಿರಿಯರು ಬಹಳ ಸ್ವಾಇಚ್ಛೆಯಿಂದ ಬಂದು ಸ್ವಾಮೀಜಿಯವರ ಸ್ವಾಗತ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ, ಇವತ್ತು ವಿಶೇಷವಾದ ಕಾರ್ಯಕ್ರಮ ಇದೆ, ನಾವೆಲ್ಲ ತೊಡಗಿಸ್ಕೊಳ್ಬೇಕು ಅಂತೇಳಿ. ಬೆಳಗ್ಗೆ 4 ಗಂಟೆ ಬ್ರಹ್ಮ ಮುಹೂರ್ತದಲ್ಲಿ ಮಹಿಳೆಯರೆಲ್ಲರೂ ಎದ್ಬಿಟ್ಟು ಪೂಜನೀಯ ಭಾವದಿಂದ ಭಕ್ತಿಪೂರ್ವಕವಾಗಿ ಸ್ನಾನಗಳನ್ನು ಮಾಡಿ ದೇವರ ಪೂಜೆಗಳನ್ನು ಮಾಡಿ ಇಡೀ ಊರಿನ ಸಮಸ್ತರೆಲ್ಲರೂ ಕೂಡ ಗಂಗೆಯನ್ನ ಮೈ ತುಂಬಿಕೊಂಡು ಇಡೀ 1-2 ಕಿಲೋಮೀಟರ್ ಉದ್ದಕ್ಕೂ ಕೂಡ ಮಹಿಳೆಯರೆಲ್ಲರೂ ಕೂಡ ನಮ್ಮೂರಿನ ಅಕ್ಕ ತಂಗಿಯರು ತಾಯಂದಿರು ಅತ್ಯಂತ ಊರಿಗೆ ಕಳೆಯನ್ನು ತಂದಿದ್ದಾರೆ. ಇಂಥದ್ದೊಂದು ಇತಿಹಾಸ ನಿಮ್ಮ ಜೀವನದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನಡೆಯುತ್ತಿಲ್ಲ ಗೊತ್ತಿದ್ದ ಇಂಥದ್ದೊಂದು ಇವತ್ತು ನಡೆದಿದೆ. ಎಲ್ಲಕ್ಕೂ ಸಾಕ್ಷಿಭೂತರಾದವರು ನಮ್ಮೂರಿನ ತಾಯಂದರು. ಹಾಗಾಗಿ ನಮ್ಮೂರಿನ ಎಲ್ಲ ಮಹಿಳೆಯರಿಗೆ ಅಕ್ಕ ತಂಗಿಯರಿಗೆ ನಾನು ಆಂಜನೇಯ ಸ್ವಾಮಿ ಪರವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಮಹಾಸ್ವಾಮಿಗಳ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ತಾಯಂದರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪ್ರಿಯರೇ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪೂಜೆ ಕಾರ್ಯಕ್ರಮಗಳು ಹೇಗೆ ನಡೀಬೇಕು ಅದಕ್ಕೊಂದು ಶಿಸ್ತು ಇರ್ತದೆ. ಶಿಸ್ತು ಬಹಳ ಮುಖ್ಯ. ನಾನು ಏನ್ ಮಾಡ್ತೀನಿ ಅನ್ನೋದು ಒಂದು ಕೆಲಸ ಆದ್ರೆ ಅದನ್ನ ಹೇಗ್ ಮಾಡ್ತೀನಿ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಶಿಸ್ತು ಮುಖ್ಯ. ಶಿಸ್ತು ಇಲ್ಲೋ ಜೀವನವೇ ಅಲ್ಲ. ಅದಕ್ಕೆ ಗುಡಿಗೆ ಸಂಬಂಧಪಟ್ಟ ಹಾಗೆ ಪೂಜೆಗೆ ಸಂಬಂಧಪಟ್ಟ ಹಾಗೆ ನಾನು ಪುರೋಹಿತರಾದ ಶ್ರೀ ನಾಗರಾಜ್ ಭಟ್ರು ಅದಕ್ಕೆಲ್ಲರೂ ಅಣಿ ಹಾಕಿಬಿಟ್ಟು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಇವತ್ತು ಪೂಜೆ ಕಾರ್ಯಗಳನ್ನು ನೆರವೇರಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸಮಸ್ತರ ಪರವಾಗಿ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾಗರಾಜ್ ಭಟ್ರು ಪುರೋಹಿತರು ಇವರಿಗೆ. ಹಾಗೆಯೇ ಮತ್ತೊಬ್ಬ ಸ್ವಾಮಿಗಳು ನಮ್ಮ ಜೊತೆಯಲ್ಲಿ ಇದ್ದಾರೆ, ಕೂಡ್ಲಿಗೆ ಅಪ್ಪಾಜಿ ಸ್ವಾಮಿಗಳು ಅಂತೇಳಿ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಕಳೆತುಂಬಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ವಿನಂತಿ ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಯಾರಿಗಾದ್ರೂ ವೈಯಕ್ತಿಕವಾಗಿ ಬಿಟ್ಟಿದ್ರೆ ಆಂಜನೇಯ ಮಹಾರಾಜ್ ಕಿ ಆಂಜನೇಯ ಮಹಾರಾಜ್ ಕಿ ಶಿವಸಾಂಬ ಜೈ ನಮಃ ಪಾರ್ವತಿ ಶಿವ ನಮಃ. ಯಾವದಿದ್ದು ಸರೋವರಂ ತಮ್ ದೇವ ನಿರ್ಮಿತಂ ದೇಶ. ದಿವ್ಯ ಮತ್ತು ಭವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯರು ಆತ್ಮೀಯರಾಗಿರುವಂತ ಡಾಕ್ಟರ್ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿ ಅವರು, ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಇವರಲ್ಲಿ ಮತ್ತು ಶರಣಾರ್ಥಿಗಳು ಇವತ್ತಿನ ದಿವಸ ನೀವೆಲ್ಲ ಏನ್ ಮಾಡ್ತೀರಿ ಅಂತ ಕೇಳಿದ ಅಣ್ಣ ತಮ್ಮ ಅಳಿಯ ಮಾವ ಅಂತ ಹೇಳಿ ಬದುಕುವಂತ ಒಂದು ಸಂಸ್ಕೃತಿ ಎಲ್ಲರ ಇದ್ರೆ ನಾವು ನೋಡ್ತಾ ಇದ್ರೆ ಅದು ಏನ್ ನೋಡ್ತಾ ಇದೀವಿ ಅಂತ ಹಳ್ಳಿ ಒಳಗೆ ನೋಡ್ತಾ ಇದೀವಿ ಅನ್ನುವಂತ ಮಾತುಗಳು. ಏನಪ್ಪಾ ಅಂದ್ರೆ ಮನುಷ್ಯನಿಗೆ ಆಟ ಆಡ್ಬೇಕಂತ ಆಸೆ ಇರ್ತದಂತೆ. ಹಾಗೆ ಏನ್ ಮಾಡಿದ್ವಿ ಅಂತ ಕೇಳಿದ್ರೆ ಆಂಜನೇಯ ಸ್ವಾಮಿ ಆ ಸೂರ್ಯ ದೇವನನ್ನ ಹಣ್ಣು ಅಂತೇಳಿ ತಿಳ್ಕೊಂಡು ಹಣ್ಣನ್ನ ತಿನ್ಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಸೂರ್ಯನಿಗೆ ಬಹಳಷ್ಟು ಭಯ ಆಯ್ತು. ಅವಾಗ ಏನ್ ಮಾಡಿದ ಅಂತ ಕೇಳಿದ್ರೆ ಇಂದ್ರನನ್ನ ಕರೆದು ನನ್ನನ್ನ ತಿನ್ಲಿಕ್ಕೆ ಬರ್ತಾ ಇದ್ದಾನೆ ಆಂಜನೇಯ, ಅದಕ್ಕೋಸ್ಕರ ನಾನು ರಕ್ಷಣೆ ಮಾಡು ಅಂತ ಹೇಳಿದಾಗ ಅವಾಗ ಇಂದ್ರದೇವ ಏನ್ ಮಾಡಿದ ಅಂತ ಕೇಳಿದ್ರೆ ತನ್ನ ವಜ್ರಾಯದಿಂದ ಆಂಜನೇಯನನ್ನ ಹೊಡೆದಂತ ಸಂದರ್ಭದಲ್ಲಿ ಆಂಜನೇಯ ಮೂರ್ಛೆ ಬಿದ್ದ. ಅವಾಗ ಬಿದ್ದಂತ ಸಂದರ್ಭದೊಳಗೆ ಏನಾಯ್ತು ಅಂತಂದ್ರ ಜಗತ್ತಿನ ಪಾಲಕರಾಗಿರ್ತಕ್ಕಂಥ ತ್ರಿಮೂರ್ತಿಗಳಲ್ಲಿ ಹೇಳ್ದ, ನಾನು ನನ್ನ ಕಾರ್ಯವನ್ನು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ.
ಅವಾಗ ಏನ್ ಮಾಡಿದ್ರು ಅಂತ ಕೇಳಿದ್ರೆ ತ್ರಿಮೂರ್ತಿಗಳೇ ಹೇಳಿದ್ರಂತೆ, ಏನ್ ಚಿಂತೆ ಮಾಡಬೇಡ, ನಿನ್ನ ಕಾರ್ಯವನ್ನ ನೀನು ಪ್ರಾರಂಭ ಮಾಡು ಪುತ್ರ ಅಂತ ಕರೆದು ಆತನ. ಮಂಗಲ ಅಂದ್ರೆ ಶುಭ ಅಂತ ಅರ್ಥ. ಎಲ್ಲಾ ದೇವತೆ ಅದಕ್ಕೋಸ್ಕರ ಆಂಜನೇಯ ಸ್ವಾಮಿಯನ್ನ ಯಾರು ದರ್ಶನ ಮಾಡ್ತಾರೋ ಅವ್ರಿಗೆ ಎಲ್ಲಾ ದೇವತೆಗಳ ಆಶೀರ್ವಾದ ಯಾರ್ಯಾರ ಸಿಕ್ತು ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡಿದರಿಗೆ ಸಿಗ್ತದೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಮಾಡುವಂತ ಸಂದರ್ಭದಲ್ಲಿ ಸಹಿತ ಈ ಧ್ವಜ ಯಾರಿದ್ರು ಅಂತ ಕೇಳಿದ್ರೆ ಅರ್ಜುನನ ಒಂದು ರಥದ ಮೇಲೆ ಯಾರಿದ್ರು ಅಂತ ಕೇಳಿದ್ರೆ ಆಂಜನೇಯ ಸ್ವಾಮಿ ಇದ್ದ. ಆಂಜನೇಯ ಸ್ವಾಮಿ ಶಕ್ತಿ ಇರೋದಕ್ಕೋಸ್ಕರನೇ ಆ ಮಹಾಭಾರತ ಯುದ್ಧದಲ್ಲಿ ಅತಿರಥ ಮಹಾರಥರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರನ್ನ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಅವಾಗ ಕೇಳ್ತಾನೆ, ಅವನು ಯೋಚನೆ ಮಾಡ್ತಾನೆ, ಯಾಕೆ ನನ್ನ ಬಾಣಗಳಿಗೆ ಶಕ್ತಿ ಇಲ್ಲ ಅಂತ ಕೇಳಿದಾಗ ಅವಾಗ ಹೇಳ್ತಾನೆ, ನೋಡಿ ಯಾವ ಮನುಷ್ಯನಿಗೆ ಭಗವಂತನ ಆಶೀರ್ವಾದ ಇರ್ತದೋ ಅಲ್ಲಿವರೆಗೆ ಮಾತ್ರ ಅವನಿಗೆ ಶಕ್ತಿ ಇರ್ತದೆ. ಯಾವ ಮನುಷ್ಯನಿಗೆ ಭಗವಂತನ ಆಶೀರ್ವಾದ ಇರೋದಿಲ್ಲ ಆ ಮನುಷ್ಯನಿಗೆ ಯಾವ ಶಕ್ತಿ ಇರಲ್ಲ. ಅರ್ಜುನ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಆಗಿದ್ದ ಹೊರತ ಅವನು ನಿಜವಾಗಿರ್ತಕ್ಕಂಥ ವೀರರಾಗ್ಲಿಲ್ಲ ಅನ್ನುವಂತ ಮಾತುಗಳನ್ನ ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನಿಜವಾದಂತ ಬದುಕು ಏನಪ್ಪಾ ಅಂತ ಕೇಳಿದ್ರೆ ನಾವು ಎಲ್ಲಿಂದ ಬಂದಿವಿ, ನಾವು ಎಲ್ಲಿಗೆ ಹೋಗಿ ಮುಟ್ಟಬೇಕಂತ ಹೇಳಿ ತಿಳ್ಕೊಂಡು ನಾವು ಬದುಕೋದೇನಿದೆಯಲ್ಲ ಅದು ನಿಜವಾದಂತ ಬದುಕು. ಆ ಬದುಕಬೇಕಾಗಿತ್ತು ಅಂತ ಹೇಳಿದ್ರೆ ನಮಗೆ ಒಂದು ದೃಷ್ಟಾಂತ ಹೇಳ್ತೀನಿ ನಿಮ್ಗೆ. ಏನು ಅಂತ ಹೇಳಿದ್ರೆ ಒಂದು ಸಲ ಒಬ್ಬ ಲಾಯರ್ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಬೇಕನ್ನೋ ಉದ್ದೇಶಕ್ಕೋಸ್ಕರನೇ ಈ ಕಥೆಯ ಸಾರಾಂಶ. ಆ ಒಂದು ಉದ್ದೇಶಕ್ಕೋಸ್ಕರ ಹಳ್ಳಿ ಒಳಗ ನೀವೇನ್ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕೆ ಹೊರತು ಕೆಟ್ಟ ಕೆಲಸಗಳನ್ನ ಎಂದೂ ಸಹಿತ ಮಾಡಬಾರ್ದು. ಯಾಕೆ ಅಂತ ಕೇಳಿದ್ರೆ ನಮ್ಮ ಮನಸ್ಸೇನಿದೆಯಲ್ಲ ದಿಲ್ಲು ಕಿಲ್ಲ ಏನು ಅಂತ ಹೇಳಿದ್ರೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನೋ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನೋ ಎದೆಯ ಧ್ವನಿಗೂ ಮಿಕ್ಕ ಶಾಸ್ತ್ರಗಳು ಉಂಟೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಅಂದ್ರೆ ಸ್ವತಂತ್ರ ಸಿಕ್ಕತ್ತೆ ಹೊರತಾಗಿ ಗಾಂಧಿಯಿಂದ ಅಹಿಂಸೆಯಿಂದ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂತ ಕೇಳಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸರ್ದಾರ್ ವಲ್ಲಭಾಯ್ ಸಂಗೊಳ್ಳಿ ರಾಯಣ್ಣ ಮತ್ತು ಸುರಪುರದ ವೆಂಕಟಪ್ಪ ನಾಯಕ, ಹೀಗೆ ಅನೇಕವಾದಂತ ಸ್ವತಂತ್ರ ನಾಯಕರೇನು ಹೋರಾಟಗಾರರು ಏನಿದ್ರಲ್ಲ ತಮ್ಮ ಪ್ರಾಣಾರ್ಪಣೆಯನ್ನ ಮಾಡಿದಕ್ಕೋಸ್ಕರನೇ ಇವತ್ತು ಸ್ವತಂತ್ರ ಸಿಕ್ಕೈತೆ ಹೊರತು ಬೇರೆ ಯಾರಿಂದ ಸ್ವತಂತ್ರ ಸಿಕ್ಕಿಲ್ಲ ಅನ್ನುವಂತ ಮಾತುಗಳನ್ನ ನಾನು ಬಹಳ ನೇರವಾಗಿ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಮುಂದಿನ ಯುವ ಜನಾಂಗ ಏನೈತಲ್ಲ, ಈ ಜನ ಏನಿದಾರಲ್ಲ ಈ ಪ್ಯಾಟಿ ಜೀವನಕ್ಕೆ ಮಾರು ಹೋಗ್ಬೇಡ್ರಿ. ನಿಮ್ಮ ಹಳ್ಳಿ ಜೀವನ ಸುಂದರವಾಗಿರ್ತಕ್ಕಂಥ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂತ ಹೇಳಿದ್ರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನ ನಿರ್ಮಾಣ ಮಾಡುವಂತ ಶಕ್ತಿಯನ್ನ ನೀವು ಬೆಳೆಸ್ಕೋಬೇಕು. ಯಾಕಂತ ಕೇಳಿದ್ರೆ ಇವತ್ತು ದುಡಿಮೆ ಮಾಡ್ಲಿಕ್ಕೆ ಎಲ್ಲಿ ಬೇಕಾದ್ರೂ ಮಳೆಗಾಲಕ್ಕೆ ಹೆಸರಾದಂತ ಜಿಲ್ಲೆ ಅಂದ್ರೆ ಅದು ಬಳ್ಳಾರಿ ಜಿಲ್ಲೆ ಅಂತಾರೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಇದು ಮಲೆನಾಡಿನಂತೆ ಕಮನೀಯವಾಗಿ ಮತ್ತು ರಮಣೀಯವಾಗಿ ಕಾಣುವಂತ ಮಾಡುವಂತ ಶಕ್ತಿ ಯಾರಿಗಿದ್ರೆ ಅದು ನಿಮ್ಮೆಲ್ಲರಿಗೂ ಇದೆ. ಅದಕ್ಕೋಸ್ಕರ ವೃಕ್ಷಗಳನ್ನ ನೆಟ್ಟು ಇಲ್ಲಿ ಮತ್ತೆ ಹಸಿರಿನ ನಂದನವನವನ್ನ ತಾವೆಲ್ಲ ನಿರ್ಮಾಣ ಮಾಡ್ಬೇಕನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ನಿಜವಾಗ್ಲೂ ಸಹಿತ ಬಹಳ ಅತ್ಯುತ್ತಮ ಶತಮಾನಗಳಿಂದ ಜಗತ್ತಿಗೆ ಅನ್ನವನ್ನು ನೀಡಿದಂತ ರೈತರು ಏನೈತಲ್ಲ ನೀವು ದಣಿಗಳ ಹೊರತು ಅವ್ರು ಯಾರು ದಣಿಗಳಲ್ಲ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈಗಾಗಲೇ ಸಮಯ ಬಹಳಷ್ಟು ಆಗಿದೆ, ಪ್ರಸಾದದ ವ್ಯವಸ್ಥೆ ಸಮಯ ಆಗಿದೆ. ಹಾಗಾಗಿ ಸ್ವಾಮಿಯ ಮಂಗಲ ಆಶೀರ್ವಾದ ನಿಮ್ಮೆಲ್ಲರ ಶಿರದ ಮೇಲೆ ಸದಾ ಇರಲಿ. ಈ ಗ್ರಾಮಕ್ಕೆ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತೇಳಿ ಈ ಗ್ರಾಮದ ಜನ ಯಾವತ್ತೂ ಸಹಿತ ಕೂಡಿ ಅಣ್ಣ ತಮ್ಮನಂತೆ ಬಾಳಿ ಇವತ್ತು ಈ ಊರು ಇನ್ನೊಂದು ಊರಿಗೆ ಗ್ರಾಮಕ್ಕೆ ಮಾದರಿ ಆಗ್ಬೇಕು. ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿಗಳಿಗೆ ಹೋಗಬೇಡ್ರಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಸಹಿತ ಭಗವಂತ ಮಂಗಲ ಆಶೀರ್ವಾದ ಉಂಟು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ कूजन्तं राम रामेति मधुरं मधुराक्षरम् आरुह्य कविताशाकं वन्दे वाल्मीकि कोकिलं वन्दे वाल्मीकि कोकिलं श्री राम जय जय राम श्री राम जय जय राम श्री राम जय जय राम
श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम विश्वಕ್ಕೆ ಕಲ್ಯಾಣವಾಗಲಿ ಸಕಲ ಜೀವಿಗಳಿಗೆ ಲೇಸಾಗಲಿ ನಮ್ಮೆಲ್ಲರ ಮನದಲ್ಲಿ ಶಾಂತಿ ನೆಲೆಸಲಿ ಸುಖ ಶಾಂತಿ ನೆಲೆಸಲಿ ಓಂ ಶಾಂತಿ 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 ಎಲ್ಲರಿಗೂ ಧನ್ಯವಾದಗಳು. ಕನ್ನಡ ಹಳೆ ಒಡ್ಡಕಟ್ಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಶ್ರೀ ಆಂಜನೇಯ ಸ್ವಾಮಿಯ ನೂತನ ಗೋಪುರದ ಉದ್ಘಾಟನೆ, ಕಳಸಹಾರೋಹಣ, ಕುಂಭಾಭಿಷೇಕ ಮಹೋತ್ಸವ ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಕೊಟ್ಟೂರು ಕಟ್ಟೆಮನಿ ಹಿರೇಮಠದ ಪರಮಪೂಜ್ಯ ಶ್ರೀ ಯೋಗಿ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಅಭಿವಂದಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ಕೂಡ್ಲಿಗೆಯ ಪುರೋಹಿತರಾಗಿರ್ತಕ್ಕಂಥ ಗೌರವಾನ್ವಿತ ಎಚ್ ನಾಗರಾಜ್ ಭಟ್ರವರಲ್ಲಿ, ಆತ್ಮೀಯರೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವಾಲಯಗಳಿಗೆ, ದೇವಸ್ಥಾನಗಳಿಗೆ ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ. ದೇವಾಲಯಗಳು, ದೇವಸ್ಥಾನಗಳು ಅಂತ ಹೇಳಿದ್ರೆ ನಮ್ಮೆಲ್ಲರ ಧಾರ್ಮಿಕ ಶ್ರದ್ಧೆಯ ಕೇಂದ್ರಗಳು ಅಂತ. ಈ ಭೂಮಿಯ ಮೇಲೆ ಎಲ್ಲ ಧರ್ಮೀಯರಿಗೆ ಅವರದೇ ಆಗಿರ್ತಕ್ಕಂಥ ಧಾರ್ಮಿಕ ಶ್ರದ್ಧೆಯ ಕೇಂದ್ರಗಳಿದ್ದಾವೆ. ಮುಸಲ್ಮಾನರಿಗೆ ಮಸೀದಿಗಳ ಧಾರ್ಮಿಕ ಶ್ರದ್ಧೆಯ ಕೇಂದ್ರಗಳಾದರೆ, ಕ್ರಿಶ್ಚಿಯನ್ನರಿಗೆ ಚರ್ಚುಗಳ ಧಾರ್ಮಿಕ ಶ್ರದ್ಧೆಯ ಕೇಂದ್ರಗಳು, ಹಾಗೆ ನಮ್ಮೆಲ್ಲ ಹಿಂದೂಗಳಿಗೆ ದೇವಾಲಯಗಳು, ದೇವಸ್ಥಾನಗಳು ನಮ್ಮೆಲ್ಲರ ಧಾರ್ಮಿಕ ಶ್ರದ್ಧೆಯ ಕೇಂದ್ರಗಳು. ಹಾಗಾಗಿ ನಮ್ಮ ಹಳೆಯ ಒಡ್ಡಿನಕಟ್ಟೆ ಗ್ರಾಮದಲ್ಲಿ ನೂತನ ಆಂಜನೇಯ ಸ್ವಾಮಿಯ ಒಂದು ಗೋಪುರವನ್ನು ನಿರ್ಮಾಣ ಮಾಡಿ ತನ್ಮೂಲಕ ಇವತ್ತು ಕಳಸಾಯನ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಸಹಕಾರ ಮತ್ತು ಸಹಾಯವನ್ನು ನೀಡತಕ್ಕಂಥ ಎಲ್ಲ ಮಾನ್ಯರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಿ ಅಭಿನಂದಿಸ್ತೀನಿ. ಒಬ್ಬ ಅನುಭವಿ ಹೇಳ್ತಾನೆ, ಸಂಸಾರವೆಂಬುದು ಗಾಳಿಯ ಸುಡರು ಅಂತ ಹೇಳ್ತಾರೆ. ನಮ್ಮೆಲ್ಲರ ಜೀವನ ಹೇಗಪ್ಪ ಅಂದ್ರೆ ಗಾಳಿ ಗಿಡ ದೀಪಿದ್ದಂಗ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಹುಟ್ಟು ಆಕಸ್ಮಿಕ, ಸಾವು ಖಚಿತವಾಗಿರ್ತಕ್ಕಂಥದ್ದು. ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರ್ತಕ್ಕಂಥ ನಮ್ಮ ಬದುಕು ಅದು ಸಾರ್ಥಕ್ಯವನ್ನು ಹೊಂದಬೇಕಾಗಿತ್ತು ಅಂತ ಹೇಳಿದ್ರೆ ಅದು ಭಗವಂತನ ನಾಮಸ್ಮರಣೆ ಮೂಲಕ ಅಂತ ಹೇಳ್ತಾರೆ. ಹಾಗಾಗಿನೇ ರತ್ನಾಕರ್ ಅನ್ನುವಂಥ ಒಬ್ಬ ಬೇಡ ರಾಮತಾರಕ ಮಂತ್ರವನ್ನು ಪ್ರತಿನಿತ್ಯ ಸ್ಮರಣೆಯನ್ನು ಮಾಡೋದ್ರ ಮೂಲಕವಾಗಿ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡ. ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡ ಮೇಲೆ ಆ ರಾಮಾಯಣ ಮಹಾಕಾವ್ಯವನ್ನು ರಚನೆ ಮಾಡ್ತಾನೆ. ಬಹುತೇಕ ಇವತ್ತು ನಾವು ಎಲ್ಲ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ, ಊರಿಗೆ ಹನುಮಪ್ಪ ಚಂದ ಅಂತ. ಊರಾಗ ಯಾವ ದೇವಸ್ಥಾನ ಐತೆಲ್ಲ ಗೊತ್ತಿಲ್ಲ, ಆದ್ರೆ ಹನುಮಪ್ಪನ ಗುಡಿ ಇರಲೇಬೇಕು ಅಂತ ಹೇಳ್ತಾರೆ. ನಮ್ಮ ಹಿರಿಯರು ನೀವು ಯಾವುದೇ ಹಳ್ಳಿಗೆ ಹೋಗ್ರಿ, ಯಾವುದೇ ದೇವಸ್ಥಾನ ಇರ್ತದೋ ಇಲ್ಲ ಗೊತ್ತಿಲ್ಲ, ಆದ್ರೆ ಆಂಜನೇಯನ, ಹನುಮಪ್ಪನ, ಮಾರುತಿಯ ಒಂದು ದೇವಸ್ಥಾನ
ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲಿ ಇದ್ದೇ ಇರ್ತದೆ ಅನ್ನುವಂಥದ್ದು. ಹಾಗಾಗಿ ಪೂಜ್ಯರು ಆ ಆಂಜನೇಯನ ಮಹಿಮೆಯನ್ನು ಅನೇಕ ಪ್ರಸಂಗಗಳ ಮೂಲಕವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಬಹುತೇಕ ಆಂಜನೇಯ ಹನುಮಪ್ಪ ಅಂತ ಹೇಳಿದ್ರೆ ನಮ್ಮೂರಿನ ನಮ್ಮ ಕಷ್ಟಗಳ ದೋಷವನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಆ ಆಂಜನೇಯನಿರ್ತದೆ ಅಂತ. ಅದಕ್ಕೇನೆ ಆಂಜನೇಯನಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ, ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಾವೆಲ್ಲರೂ ಕೂಡ ಇವತ್ತು ನೀಡ್ತಾ ಇದ್ದೇವೆ. ಆ ಹಿನ್ನೆಲೆಯೊಳಗೆ ಇವತ್ತು ಈ ಒಂದು ಪೂಜಾ ಕೈಂಕರ್ಯ ಪ್ರಸಾರಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯತಕ್ಕಂಥದ್ದು. ಇಂಥ ಒಂದು ಧರ್ಮ ಸಭೆಗೆ ಪರಮ ಪೂಜ್ಯ ಶ್ರೀ ಕೊಟ್ಟೂರಿನ ಕಟ್ಟೆಮನಿ ಹಿರೇಮಠದ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಯೋಗರಾಜೇಂದ್ರ ಮಹಾಸ್ವಾಮೀಜಿಯವರು ತಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಚನ ನೀಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಆ ಪೂಜ್ಯರಿಗೆ ನಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಕಾರಣ ಇವತ್ತು ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ, ಮಳೆಯಲ್ಲಿ ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಹಾಗಾಗಿ ಆ ಭಗವಂತ ಆಂಜನೇಯ ಸ್ವಾಮಿ ಹತ್ರ ನಾವು ಏನು ಕೇಳ್ಕೋಬೇಕಪ್ಪ ಅಂದ್ರೆ ನಮಗೆ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಡಪ್ಪ ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಕೇಳ್ಕೊಳ್ಬೇಕಾಗಿದೆ. ಆ ದಯಾಮಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ನಿಮ್ಮ ಭಾಗಕ್ಕೆ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಡಲಿ, ಸನ್ಮಾನವುಂಟು ಮಾಡಿ ಅಂತ ಹೇಳಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಶರಣೋಷಣ ಆಗ್ತದೆ.